ಕುಡ್ದಲ್ಲವ ನನಗೆ ಕ್ಷಮಿಸ್ಬಿಡವ, ನಿನ್ನ ಮೇಲೆ ಆಣೆ ಹಾಕ್ಬಿಟ್ನಿ. ಪ್ರಪಂಚದಾಗ ಹೆಣ್ಮಕ್ಳು ಮಾತಾಡದೆ ಇದ್ದು ಬಿಟ್ರೆ ಪ್ರಳಯನ ನಿಂತು ಹೋಗ್ತೈತೆ ಅಂತ, ಅದ್ರಾಗೂ ನಾನು ಹೆಂಡತಿ ಬಾಯಿ ಮುಚ್ಚಿದ್ರ ಈ ಮನಿನ ಶಾಂತವಾಗಿರ್ತೈತೆ ಅಂತ ಏನೂ ಇಟ್ಟಿದ್ದಿಲ್ಲ. ಹಾಂ ಶಮಿ, ಇವತ್ತು ಯಾಕೋ ನನಗೆ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಮೂಡಿಲ್ಲ. ನೀನು ಹೋಗ್ಬಾ. ಅದೇ ಆರ್ ಯು ಸ್ಟಿಲ್ ಥಿಂಕಿಂಗ್ ಅಬೌಟ್ ಹರ್? ಆಗ್ಲೇ ಕಾಫಿಗೆ ಹೋಗ್ಬೇಕು ಅಂದೆಲ್ಲ, ಇವಾಗ ಹೋಗಣ್ವಾ? ನೋ ನೋ, ಐ ಆಮ್ ಜಸ್ಟ್ ಎಕ್ಸಾಸ್ಟೆಡ್. ಸಾಕಾಗಿದೆ ನನಗೆ. ಐ ನೀಡ್ ಮೈ ಟೈಮ್, ಐ ನೀಡ್ ಮೈ ಪೀಸ್. ಆದಿ, ಕಾಮ್ ಡೌನ್ ಆದಿ, ನಂಗೆಲ್ಲ ಅರ್ಥ ಆಗತ್ತೆ. ಎಲ್ಲಾದ್ರೂ ಲಾಂಗ್ ಡ್ರೈವ್ ಹೋಗಣ್ವಾ? ಯು, ಮೀ ಆ್ಯಂಡ್ ಸಮ್ ಮ್ಯೂಸಿಕ್. ನನಗೂ ಆಸೆನೆ. ಮತ್ತೇನೇನು, ನಡಿ ಹೋಗೋಣ. ಬೇಡ ಶಮಿ, ಮೆಂಟಲಿ ಈಗ ನಾನು ಆ ಸ್ಪೇಸಲ್ಲಿ ಇಲ್ಲ. ಐ ಅಂಡರ್ಸ್ಟ್ಯಾಂಡ್ ಆದಿ. ತಾತಂಗೆ ಹೀಗಾಗಿದೆ ಅಂತ ತಾನೆ. ಎಲ್ಲ ಮುಗಿಲಿ, ವಿಲ್ ಗೋ ಔಟ್, ಓಕೆನಾ? ಇದೇನ್ರೋ ಇಬ್ರು ಕ್ಲಾಸ್ ಒಳಗಡೆ ಹೋಗದೆ ಇಲ್ಲಿಷ್ಟು ಸೀರಿಯಸ್ ಆಗಿ ನಿಂತಿದ್ದೀರಾ? ನಾವು ಬಂದಿದ್ದೆ ಈಗ. ಆ ಲಕ್ಷ್ಮಿ ಬಂದಿದ್ ನೋಡಿ ಆ ದಿನ ಅವಾಗಲೇ ಬಂದ್ಬಿಟ್ಟಿದೆ ಅನ್ಕೊಂಡಿದ್ದೆ ಕಣೆ. ನಿಖಿಲ್, ಶಮಿ, ನಾನು ಇವಾಗ ಬಂದೆ ಕಣೆ. ಟಿಫನ್ ಆಯ್ತಾ ಮಗ? ಇಲ್ಲೇ ಇರ್ತೀರಲ್ಲ, ಒಂದು 10 ನಿಮಿಷ ಟಿಫನ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಆಮೇಲೆ ಕ್ಲಾಸ್ ಬೇರೆ ಇದೆಯಲ್ಲ, ಬೆಳಗ್ಗೆ ಟೈಮೇ ಸಿಗ್ಲಿಲ್ಲ ಮಗ. ಹೋಗ್ಬನ್ನಿ. ಹಾಂ ಓಕೆ. ಯಾರ್ ಬಾಯಲ್ಲಿ ಕೇಳಿದ್ರು ಆ ಇಡಿಯಟ್ ಲಕ್ಷ್ಮಿ ಹೆಸರೇ ಬರುತ್ತೆ. ನನಗಂತೂ ಇರಿಟೇಟ್ ಆಗ್ತಿದೆ. ನನ್ನ ಕರ್ಮ, ನನ್ನ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಮನೆಯಿಂದ ಹೋದ್ಲು ಅಂದ್ಕೊಂಡೆ, ಇಲ್ಲಾದ್ರೂ ಅವಳ ಮುಖ ನೋಡ್ಲೇಬೇಕಲ್ಲ. ಆದಷ್ಟು ಬೇಗ ಇಲ್ಲಿಂದನೂ ಹೋಗೋ ಹಾಗೆ ಮಾಡ್ತೀನಿ ನೋಡು. ಏನಂದ್ರೆ? ಹಾ, ಒಂದು ಕೆಲಸ ಬಾಕಿ ಇದೆ. ಇವತ್ತಿದೆ ಕಣೆ ನಿಂಗೆ. ಆದಿ ಅಸೈನ್ಮೆಂಟ್ ಬರ್ಕೊಡೋಕೆ ಹೇಳಿದ್ದು ನಂಗೆ ಅಂತ ಸರ್ ಮುಂದೆ ಹೇಳಿದ್ರೆ ಸಾಕು.